ಈ ನೆಲದ ಮೂಲ ಬೆಳೆಗಳು. ನೋಡ್ರಿ, ತೋರಿಸ್ತಾ ಇದ್ದೀವಿ ಈ ನೆಲದ ಮೂಲ ಬೆಳೆಯಾದ ಹೆಸರು ಕಾಳು. ಇತ್ತೀಚಿನ ದಿನಗಳಲ್ಲಿ ಇವುಗಳ ಹಾಕುವ ಸಂತತಿಯೇ ಕಡಿಮೆ ಆಗಿಬಿಟ್ಟಿದೆ. ಮನೆಗೆ ಎಷ್ಟು ಬೇಕೋ ಅಷ್ಟು ಬೆಳೀತಾ ಇದ್ದಾರೆ. ಮೊದಲಿನಂತೆ ಎಕರೆಗಟ್ಟಲೆ ಆಗ್ತಾ ಇಲ್ಲ. ನೋಡಿ, ಇಷ್ಟು ಸ್ವಲ್ಪ ಹಾಕಿದ್ದಾರೆ. ಹೌದಲ್ಲ, ನಾವು ಸಣ್ಣವರಿದ್ದಾಗ ಸುಮಾರು 2-3 ಎಕರೆ 4-5 ಎಕರೆಗಟ್ಟಲೆ ಬಿತ್ತುತ್ತಾ ಇದ್ರು. ನೋಡಿ, ಇದು ಅಲಸಂದೆ ಕಾಳು ಹಾಕಿದ್ದಾರೆ. ಇಲ್ಲಿ ಅಲಸಂದೆ ಕಾಳು ಸಹ ಮನೆಗೆ ಎಷ್ಟು ಬೇಕೋ ಆ ಲೆಕ್ಕಕ್ಕೆ ಹಾಕಿದ್ದಾರೆ. ಏನು ಮಾಡೋದು, ಈಗಿನ ಕೃಷಿ ಎನ್ನುವುದೇ ಮಳೆಯೊಂದಿಗಾಡುವ ಜೂಜಾಟ. ಟೈಮಿಗೆ ಸರಿಯಾಗಿ ಮಳೆ ಬರ್ದಿದ್ದ ರೈತರೆಲ್ಲ ಅಲಸಂದೆ, ಹೆಸರು, ಸಾವೆ, ಸಜ್ಜೆ, ನವಣೆ ಇವುಗಳಿಂದ ದೂರಾಗಿ ವಾಣಿಜ್ಯ ಬೆಳೆಗಳಾದ ಅಡಿಕೆ, ತೆಂಗು ಮುಂತಾದವು ಕಳೆಗೆ ಹೋಗ್ತಾ ಇದ್ದಾರೆ. ಆ ಕಾರಣದಿಂದಾಗಿ ಇಂದು ನಾವೇನು ನೋಡ್ತೀವಿ, ಹೆಸರು ಕಾಳು ಎಲ್ಲ ಇವು ಮಧ್ಯ ಕರ್ನಾಟಕದಿಂದ ನಾಶ ಆಗಿದ್ದಾವೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಇಲ್ಲೆಲ್ಲ ಖಾಲಿ ಬಿಟ್ಟಿದ್ದೀವಿ. ನಮ್ಮ ನೆಲದ ಮೂಲ ಬೆಳೆಗಳೇ ಕಾಣೆಯಾಗಿದ್ದಾವೆ. ಮಳೆ ಬರಬೇಕು, ಮಳೆ ಇಲ್ಲ, ಬರೀ ಬಿಳಿ ಮೋಡ ಕಾಣಿಸ್ತಾ ಇದೆ. ಕರಿ ಮೋಡ ಇಲ್ಲ. ಕರಿ ಮೋಡ ಬಂದಲ್ಲಿ ಮಳೆ ಇರ್ತದೆ. ಇವುಗಳಿಂದ ಜೂಜಾಟದಿಂದ ಬೇಸತ್ತ ರೈತರು ಎಲ್ಲಗಳಿಂದ ದೂರ ಇದ್ದಾರೆ. ಹೌದಲ್ವಾ? ಏನು ಮಾಡೋಕ್ಕಲ್ಲ, ರೈತರ ಜೀವನ ಇಷ್ಟು ಕಂಡ್ರಿ. ಮಳೆಯೊಂದಿಗಿನ ಜೂಜಾಟ.